ಪರಿಹಾರ ಪಾಲಿಟಿಕ್ಸ್. ಎಸ್, ಪಹಲ್ಗಾಮ್ ಉಗ್ರರ ದಾಳಿ ಯಾವ ಲೆವೆಲ್ಗೆ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತಂದರೆ ಈ ದೇಶದಲ್ಲಿ ಏನ್ ಬೇಕಾದರೂ ಪಾಲಿಟಿಕ್ಸ್ ಆಗುತ್ತೆ. ಅದಕ್ಕೆ ನೀವು ಆಶ್ಚರ್ಯ ಪಡಲೇಬೇಕಾಗಿಲ್ಲ. ಏನ್ ಬೇಕಾದರೂ ಈಗ ಪರಿಹಾರ ಕೂಡ ಪಾಲಿಟಿಕ್ಸ್ ಆಗಿದೆ. ಪಹಲ್ಗಾಮ್ನಲ್ಲಿ ಮೃತಪಟ್ಟವರ ಪರಿಹಾರಕ್ಕೂ ಈಗ ಪಾಲಿಟಿಕ್ಸ್. ಉಗ್ರರಿಂದ ಬಲಿಯಾದ ಕುಟುಂಬಗಳಿಗೆ ಪರಿಹಾರ ಘೋಷಣೆಯು ಈಗ ವಿವಾದವಾಗಿದೆ. ಮೃತ ಕನ್ನಡಿಗರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್ಕಾರದ ಪರಿಹಾರಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತಕರಾರನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲರಿ, ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾದವರಿಗೆ ಸರ್ಕಾರ 15 ಲಕ್ಷ ರೂಪಾಯಿ ಕೊಡುತ್ತೆ, ಆದರೆ ಉಗ್ರರ ದಾಳಿಗೆ ಬಲಿಯಾದವರಿಗೆ ಕೇವಲ 10 ಲಕ್ಷ ರೂಪಾಯಿ ಅಷ್ಟೇನಾ ಅಂತ ವ್ಯಂಗ್ಯವಾಡಿದ್ದಾರೆ. ಪರಿಹಾರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ತಗಾದೆಗೆ ಕಾಂಗ್ರೆಸ್ ಕಿಡಿಕಾರಿದೆ. ಕಾಂಗ್ರೆಸ್ 10 ಲಕ್ಷ ಪರಿಹಾರ ಘೋಷಿಸಿ ಮಾನವೀಯತೆಯನ್ನಾದರೂ ಮೆರೆದಿದೆ. ಬಿಜೆಪಿ ನಾಯಕರು ಸುಮ್ಮನೆ ಆರೋಪವನ್ನ ಮಾಡದೆ ಕೇಂದ್ರದಿಂದ ಪರಿಹಾರವನ್ನ ಕೊಡಿಸೋ ಕೆಲಸ ಮಾಡಿ. ಕೇಂದ್ರ ಸರ್ಕಾರ ಯಾಕೆ ರಕ್ಷಣಾ ಕಾರ್ಯಾಚರಣೆ ಮಾಡಲಿಲ್ಲ? ಪರಿಹಾರ ಘೋಷಣೆ ಮಾಡದೆ ರಾಜಕೀಯ ಮಾಡೋದು ಯಾಕೆ ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. 1 ಕೋಟಿ ರೂಪಾಯಿ ಘೋಷಣೆ ಮಾಡಲಿ ಕೇಂದ್ರ ಸರ್ಕಾರ. 1 ರೂಪಾಯಿನೂ ಪರಿಹಾರ ಘೋಷಣೆ ಮಾಡದೆ ಇನ್ನೊಬ್ಬರನ್ನ ಟೀಕಿಸೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಸನ್ಮಾನ್ಯ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತು ಏನು ಬರುತ್ತೆ ಮಧು? ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿದ್ದಂಥ ಮಲಯಾಳಿಯವರಿಗೆ, ನಾನು ಇದರ ತಿರ್ಗಾ ಮಲಯಾಳಿ ಕನ್ನಡ ಅಂತ ಹೇಳ್ತಾ ಇಲ್ಲ, ಆದರೆ ಕರ್ನಾಟಕ ಸರ್ಕಾರದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರೋದು ಕರ್ನಾಟಕದವರಿಗೆ, ಕನ್ನಡದವರಿಗೆ. ಕೇರಳದವರಿಗೆ ಅವರು ಸಹಾಯ ಮಾಡಿದ್ರ ಬಗ್ಗೆ ನಂದು ಏನೂ ಆಕ್ಷೇಪ ಇಲ್ಲ. ಏಕೆಂದರೆ ದೇಶದ ಐಕ್ಯತೆ ಬಗ್ಗೆ ಹೋರಾಟ ಮಾಡುವಂಥ, ದೇಶ ಒಂದು ಅಂತ ಹೇಳುವಂಥ ಪಾರ್ಟಿ ನಮ್ಮದು, ಆ ಸಿದ್ಧಾಂತದಿಂದ ಬಂದಿರುವಂಥವ್ರು. ಆದರೆ ಅವ್ರಿಗೆ 15 ಲಕ್ಷ ಕೊಡ್ತೀರಿ ನೀವು ಆನೆ ಕಾಲು ತುಳಿತಕ್ಕೆ ಒಳಗಾಗಿ ಸಾಯೋರಿಗೆ. ಇಂಥ ಬರ್ಬರವಾಗಿ ಟೆರರ್ ಅಟ್ಯಾಕಲ್ಲಿ ಸತ್ತಿರೋರಿಗೆ ಕರ್ನಾಟಕದವರಿಗೆ ನೀವು 10 ಲಕ್ಷ ಕೊಡ್ತೀವಿ ಅಂತಂದರೆ, ಅಟ್ಲೀಸ್ಟು ಮಧುಸೂದನ್ ಅವರ ಮಗ, ಮಂಜುನಾಥ್ ಅವರ ಮಗ ಸೆಕೆಂಡ್ PUC ಓದ್ತಾ ಇದ್ದಾನೆ. ಅಟ್ಲೀಸ್ಟ್ ನೀವು ಒಂದು 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ಬ್ಯಾಂಕ್ನಲ್ಲಿ ಇಟ್ಕೊಂಡು ಬಡ್ಡಿಲಾದ್ರು ಹೈಯರ್ ಎಜುಕೇಷನ್ ಓದಿಸ್ತಾರೆ. ನಮ್ಮ ಭರತ್ ಭೂಷಣ್ ಅವರ ಮಗ 3 ವರ್ಷ 4 ವರ್ಷದ ಮಗು ಅದು. ಅವರು ಒಂದು 50 ಲಕ್ಷ ರೂಪಾಯಿ ನೀವು ಅವ್ರಿಗೆ ಕೊಟ್ಟರೆ 50 ಲಕ್ಷ ರೂಪಾಯಿ ಬಡ್ಡಿಲಿ ಸ್ಕೂಲ್ ಫೀಸ್ ಕಟ್ಟಿಸ್ಕೊಂಡು ಹೋಗ್ತಾರೆ. ಈ ಇಬ್ಬರು ಹೆಣ್ಮಕ್ಳು ಏನು ಮಾಡಬೇಕು? ರಾಜ್ಯ 2.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಕೊಡುವಂಥ ರಾಜ್ಯ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಇವರಿಬ್ಬರಿಗೆ ಕೊಡೋಕ್ಕಾಗಲ್ವಾ? 1 ಕೋಟಿ ರೂಪಾಯಿ ಸರ್ಕಾರಕ್ಕೆ ಇದು ಯಾರು ಅವ್ರಿಗೆ ಅಡ್ವೈಸ್ ಮಾಡ್ತಾರೋ? ಮುಖ್ಯಮಂತ್ರಿಗಳಿಗೆ 10 ಲಕ್ಷ ರೂಪಾಯಿ ಹೆಂಗೆ ಒಪ್ಕೋತಾರೋ? ಬೆಲೆ ಬೇಡವಾ ಸರ್? ನಮ್ಮ ಕರ್ನಾಟಕದವ್ರು ಯಾರೋ ಒಬ್ರು ತೀರ್ಕೊಂಡಿದ್ದಾರೆ, ಅವ್ರ ಜೊತೆಗೆ ನಾವು ಇರಬೇಕು ಅಂತ ಬಂದು ಹಾರ ಹಾಕೋಗ್ಬಿಡೋದಾ? ತುಂಬ ಜನ ಒಂದು ಹಾರ ಹಾಕೋದು. ಇವತ್ತು ಎಷ್ಟೋ ಜನ ಟಿವಿಲಿ ಇದರಲ್ಲಿ ನೋಡುವಂಥವ್ರು ಅವರೆಲ್ಲರೂ ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅಯ್ಯೋ ಅಂತ ಕಣ್ಣೀರಿಟ್ಟಿದ್ದಾರೆ. ಮುಖ್ಯಮಂತ್ರಿಯಾಗಿ ನಾವು ಅಷ್ಟೇ ಮಾಡೋದಾ? ಸರ್ಕಾರವಾಗಿ ಅಧಿಕಾರದಲ್ಲಿ ಇದ್ದಾಗ ನಮ್ಮ ಅಷ್ಟೇ ಕೆಲಸನ? ನಾವು ಅವ್ರ ಪರಿವಾರಕ್ಕೆ ಏನಾದರೂ ಒಂದು ಸಹಾಯ ಆಗಿ ಆಧಾರ ಸ್ತಂಭ ನಿಲ್ಲಬೇಕು ಸರ್ಕಾರ ಅಂತಂದ್ರೆ ಏನು? ಇಬ್ಬರು ಕುಟುಂಬ ಇದೆ, 50 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಅವ್ರನ್ನ ಬ್ಯಾಂಕಲ್ಲಿ ಇಟ್ಕೊಂಡು ಅದರದ್ದು ಇಂಟ್ರೆಸ್ಟಲ್ಲಿ ಮಕ್ಕಳದ್ದು ಎಜುಕೇಷನ್ ಆರೋ ಓದಿಸ್ತಾರೆ. ಇಬ್ಬರು ಕೂಡ ಇನ್ನು ಸಿಂಗಲ್ ಮದರ್ಸು. 10 ಲಕ್ಷ ರೂಪಾಯಿಲಿ ಇವತ್ತು ಏನು ಬರುತ್ತೆ ಮಧು? ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿದ್ದಂಥ ಮಲಯಾಳಿಯವರಿಗೆ ಅಲ್ಲ, ಕರೆಕ್ಟ್ ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾ ಇರೋದು ಕರೆಕ್ಟ್, ನಾನು ಒಪ್ಕೊಳ್ತೀನಪ್ಪ. ಆನೆ ತುಳಿತಕ್ಕೆ ಒಳಗಾದಂಥ ಮಲಯಾಳಿಗಳಿಗೆ 25 ಲಕ್ಷ, ಕನ್ನಡಿಗರಿಗೆ 10 ಲಕ್ಷ. ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅದನ್ನು ಹೇಳ್ಬೇಕಲ್ಲ ತೇಜಸ್ವಿ ಸೂರ್ಯ ಅವರೇ. ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ, ಬಿಕಾಸ್ ನೀವು ಸಂಸದರು, ಸೊ ಕೇಂದ್ರ ಸರ್ಕಾರದ್ದು ತಾವು ಹೇಳ್ಬೇಕಲ್ಲ. ಒಬ್ರದ್ದು ಹೇಳಿ ಇನ್ನೊಬ್ರದ್ದು ಹೇಳಿಲ್ಲ ಅಂದರೆ ಕೇಳಲ್ವೇ ಬೇರೆಯವರು? ಅಲ್ಲ ಕಣ್ರಿ, ನೀವೇನು ಮಾಡಿದ್ದೀರಾ ಅಂತ. ಸೊ ನಾವು ಮಾತನಾಡುವಾಗ ನಮ್ದು ಕರೆಕ್ಟ್ ಇಟ್ಕೊಂಡು ಬೇರೆಯವ್ರನ್ನ ಮಾತಾಡಿದಾಗ ಬಲೆ ಶಬಾಷ್ ಅಂತಾರೆ. ನಿಮ್ಮದೇ ಏನೂ ಸರಿ ಇಲ್ಲ, ನೀವು ಬೇರೆಯವ್ರದ್ದು ಮಾತಾಡಿದರೆ ಹೆಂಗಿರುತ್ತೆ? ಇರಲಿ ಬಿಡಿ. ಇದಕ್ಕೆ ಸಂತೋಷ್ ಲಾಡ್ ಅವರು, ತೇಜಸ್ವಿ ಸೂರ್ಯ, ಸಂತೋಷ್ ಲಾಡ್ ಇಬ್ಬರು ಪಹಲ್ಗಾಮ್ನಲ್ಲಿ ಇದ್ದವರು. ಪಹಲ್ಗಾಮ್ನಲ್ಲಿ ದಾಳಿಗೆ ಒಳಗಾದಂಥ ಕುಟುಂಬ ಸದಸ್ಯರನ್ನು ವಾಪಸ್ ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಭಾಳಷ್ಟು ಅವರ ಪಾತ್ರ ಕೂಡ ತುಂಬಾ ಇದೆ. ಅದರಲ್ಲಿ ಪಕ್ಷ ಭೇದ ಇಲ್ಲ. ಯಾಕೆ ಅಂದರೆ ಕನ್ನಡಿಗರಿಗೋಸ್ಕರ ಮಾಡಿದಂತಹ ಕೆಲಸ. ಆದರೆ ತೇಜಸ್ವಿ ಸೂರ್ಯ ಅವರ ಹೇಳಿಕೆಗೆ ಲಾರ್ಡ್ ತಿರುಗೇಟು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡಲಿ ಅಲ್ಲ, BCCIಲಿಂದ ಕೊಡಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದ ದುಡ್ಡು ಕೊಡೋಕೇನೈತ್ರಿ? ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದು ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದಿಂದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಎಲ್ಲ, ಇಡೀ ದೇಶ ಹಿಂದೂ ಎಲ್ಲದೇ ರೀ. ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ BJP ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡಲಿ ಅಲ್ಲ, BCCIಲಿಂದ ಕೊಡಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದ ದುಡ್ಡು ಕೊಡೋಕೇನೈತ್ರಿ? ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ
ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದಕ್ಕೆ ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ.